ನಮಸ್ಕಾರ ವೀಕ್ಷಕರೇ, ಶ್ರೀ ನ್ಯೂಸ್ ಕನ್ನಡಗೆ ಸ್ವಾಗತ. ನಾನು ಅಶ್ವಿನಿ. ಕರೆದಿದ್ದ ಉದ್ದೇಶ ನಮ್ಮ ಸಮಾಜದವರಾದ ಚಾಮರಾಜನಗರದಿಂದ ಶಾಸಕರಾದ ಪುಟ್ಟರಂಗ ಶೆಟ್ಟಿ ಅವರಿಗೆ ಸಚಿವ ಸ್ಥಾನ ನೀಡಲು ಆಗ್ರಹಿಸುವ ನಮ್ಮ ಜಿಲ್ಲಾ ಉಪಹಾರ ಸೇವಾ ಸಂಘದಿಂದ ಆಗ್ರಹ ಮಾಡ್ತೇವೆ. ಕರ್ನಾಟಕ ರಾಜ್ಯಾದ್ಯಂತ ಸುಮಾರು 40 ಲಕ್ಷ ಉಪಹಾರ ಜನಾಂಗ ಇದ್ದು ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದ ಸಮಾಜವಾಗಿದ್ದು, ಕರ್ನಾಟಕ ರಾಜ್ಯದಲ್ಲಿ ಚಾಮರಾಜನಗರದಿಂದ ಕೇವಲ ಸಮಾಜದ ಒಬ್ಬ ಶಾಸಕರು ಆಯ್ಕೆಯಾಗಿದ್ದು, ಪುಟ್ಟರಂಗ ಶೆಟ್ಟಿ ಸುಮಾರು 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಸತತವಾಗಿ 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದು, ಸದರಿ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡಲು ಜಿಲ್ಲಾ ಉಪಹಾರ ಸಮಾಜದವರು ನಾವು ಮೇಲಿನ ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ಆಗ್ರಹ ಮಾಡುತ್ತೇವೆ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 36 ವಿಧಾನಸಭಾ ಮತಕ್ಷೇತ್ರದಲ್ಲಿ ಉಪ್ಪಾರ ಜನಾಂಗ ನಿರ್ಣಾಯಕ ಮತದಾರರಾಗಿದ್ದು, ಬಹುದಿನಗಳಿಂದ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಾ ಬಂದಿದ್ದು, ಕಾರಣ ಈ ಉಪ್ಪಾರ ಸಮಾಜವು ರಾಜಕೀಯವಾಗಿ ಮುಂದೆ ಬರಬೇಕಾದರೆ ಪುಟ್ಟರಂಗ ಶೆಟ್ಟಿ ಅವರಿಗೆ ಸಚಿವ ಸ್ಥಾನ ನೀಡಿ, ರಾಜಕೀಯ ಸ್ಥಾನಮಾನ ನೀಡಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಈ ಸಮಾಜಕ್ಕೆ ನ್ಯಾಯ ಒದಗಿಸಬೇಕೆಂದು ವಿಜಯಪುರ ಜಿಲ್ಲಾ ಉಪಹಾರ ಸಮಾಜದವರು ಪಕ್ಷದ ಮುಖಂಡರಿಗೆ ಆಗ್ರಹಿಸುತ್ತೇವೆ. ಮತ್ತು ನಿಮಗೊಂದು 2 ಉದಾಹರಣೆ ಹೇಳ್ತೇವೆ. ನಿರ್ಣಾಯಕ ವೋಟರ್ಸ್ ನಾವು ನಮ್ಮ ಉಪ್ಪಾರ ಸಮಾಜದವರು ಉದಾಹರಣೆ 1-2 ಬಬಲೇಶ್ವರ, ಗೋಕಾಕ್ ತಾಲೂಕು ಅರಬಾಮಿ, ಗೋಕಾಕ, ಇನ್ನೂ ಹಲವಾರು ಕ್ಷೇತ್ರಗಳದಾವ. ಕೊಳ್ಳೇಗಾಲ, ಹೊನ್ನೂರ, ಇದರ ಜೊತೆಗೆ ನಮ್ಮ ಇನ್ನೂ ಕೆಲವೊಂದು ಬೇಡಿಕೆಗಳು ಅದಾವೆ. ಅವು ಯಾವಪ್ಪ ಅಂದ್ರೆ MLC ನಾಮನಿರ್ದೇಶಿತ, ಅವು ನಮ್ಮ ಸಮಾಜದವ್ರಿಗೆ ರಾಜ್ಯದಾಗ ಯಾರ್ಯಾರು ಕೊಡೋರಕ್ಕ ನಮ್ಮ ಸಮಾಜದವ್ರಿಗೆ ನಾಮನಿರ್ದೇಶನ MLAಗಳನ್ನ ಮಾಡಬೇಕಂತ ಹೇಳಿ ನಮ್ಮದೊಂದು ಬೇಡಿಕೆ ಐತಿ. ಮತ್ತು 4 ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರನ್ನು ಮಾಡಬೇಕು, ನಮ್ಮ ಸಮಾಜದವ್ರು ಕೊಡಬೇಕು ಅನ್ನುವಂಥದ್ದು ನಮ್ಮದು ಆಗ್ರಹ ಐತಿ. ಸಮಾಜದವರು ಬಿಜಾಪುರ ಜಿಲ್ಲಾ ಉಪ್ಪಾರ ಸಮಾಜದವ್ರಿಗೂ ನಾನು ಕೂಡ ನಮ್ಮ MB ಪಾಟೀಲ್ ಸಾಹೇಬರಿಗೆ MLC ನಾಮಿನೇಟ್ ಮಾಡ್ಬೇಕಂತ ಹೇಳಿ ಈಗಾಗಲೇ ಅವ್ರಿಗೆ ನಾವು ಬೇಡಿಕೆ ಇಟ್ಟಿದ್ದೆವು. ನಾವು ಬಯೋಡಾಟಾ ಕೊಟ್ಟಿದ್ದೆವು. ಅವರು ಮಾಡ್ತಾನಂತ ಹೇಳಿ ನಮ್ಮ ಹೇಳ್ಯಾರ. ಮತ್ತೆ ಅಧ್ಯಕ್ಷರು ಚಿಕ್ಕಪ್ಪಣ್ಣ ಯಡವೆ ಹಾಗೂ ಮಾಲಿಂಗಪ್ಪಾರ ಅವರು ಸರಿ ಚಿಕ್ಕಪ್ಪಣ್ಣ ಯಡವೆಯವರು ಈಗಾಗಲೇ ಅದಕ್ಕಿಂತ ಮೊದಲ ನಮ್ಮ ಸಮಾಜದ ಒಬ್ಬ ಪುಟ್ಟರಂಗ ಶೆಟ್ಟಿ ಅಧ್ಯಕ್ಷದಿಂದ ಕಳೆದ 4 ಬಾರಿ ಸತತವಾಗಿ ಶಾಸಕರಾಗಿದ್ದಾರೆ. ಅವರು ಭಾಳ ಸಮಾಜ ಬಗ್ಗೆ ಭಾಳ ಕಳಕಳಿಗೊಳ್ಳುತ್ತಾರೆ ಮತ್ತು ಅವರು ಅನೇಕ ಸಮಾಜ ಬಗ್ಗೆ ಕೆಲಸ ಮಾಡಿದ್ದಾರೆ. ಅವರಿಗೆ ಸಚಿವತ್ವ ಸ್ಥಾನ ಕೊಡಬೇಕು ಉದ್ದೇಶದಿಂದ ಅಂತ ತಮ್ಮ ಮೂಲಕ ಆಗ್ರಹಪಡಿಸುತ್ತೇನೆ. ಅದರಂತೆ ನಮ್ಮ ಸಮಾಜದ ರಾಜ್ಯ ಜಿಲ್ಲಾ ಅಧ್ಯಕ್ಷರಾದ ಜಕ್ಕಪ್ಪಣ್ಣ ಯಡವೆಯವರು ಸತತ 2 ಸಲ ಜಿಲ್ಲಾ ಪರಿಷತ್ ಸದಸ್ಯರಾಗಿದ್ದಾರೆ ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ದರು. ಅದರಂತೆ ಕಳೆದ ನಮ್ಮ ಸಿದ್ದರಾಮಯ್ಯ ಅವರು ಇದಕ್ಕಿಂತ ಮೊದಲು ಇದ್ದಾಗ ಅವರೇ ಗುರುತಿಸಿ ಅಡ್ಡಾಧ್ಯಕ್ಷರು ಮಾಡಿರೋರು. ಅಡ್ಡಾಧ್ಯಕ್ಷ ಮಾಡಿ ಅವರು ಇದು ಮಾಡ್ಯಾರ. ಈಗ ಅವ್ರ ಸೇವೆ ನಮ್ಮ ರಾಜ್ಯ ಮಟ್ಟಕ್ಕೆ ಹೋಗಲಿ ಅಂತ ನಮ್ಮದು ಆಗ್ರಹ ಆಯಿತು. ಜಕ್ಕಪ್ಪಣ್ಣ ಯಡವೆಯವರಿಗೆ ವಿಧಾನ ಪರಿಷತ್ತಿಗೆ ಸದ್ಯ ನಾಮನಿರ್ದೇಶನ ಮತ್ತು MB ಪಾಟೀಲ್ ಮುಖಾಂತರ ಅವರಿಗೆ ನಾವು ಆಗ್ರಹ ಮಾಡ್ತೇವೆ. ಮತ್ತು ಅವರಿಗೆ ಯಾವುದೇ ಇದ್ರೂ ಸಹಿತ ಆರ್ಯ ವ್ಯಕ್ತಿ ಅವರು ಎಲ್ಲರಿಗೂ ಬೇಕಾದಂಥವ್ರು, ಸಣ್ಣ ಮಕ್ಕಳು ಹಿಡ್ಕೊಂಡು ದೊಡ್ಡವ್ರು ಬೇಕಾದವರು. ಅವರಿಗೆ ನಾನು ಕಳಕಳಿಯಿಂದ ಕೇಳೋದೇನೆಂದರೆ ಅವ್ರಿಗೆ MLC ಮಾಡಬೇಕು ಮತ್ತು ಪುಟ್ಟರಂಗ ಶೆಟ್ಟಿ ಅವರಿಗೆ ಒಂದು ಮಂತ್ರಿ ಪದವಿ ಕೊಡಬೇಕು ಅಂತ ನಾನು ಈ ಮೂಲಕ ತಮ್ಮ ಹೇಳ್ಕೊಡ್ತೀನಿ. ಈ ಪತ್ರಿಕಾಗೋಷ್ಠಿ ಬಂದಂಥ ಎಲ್ಲ ಪತ್ರಿಕಾಗೋಷ್ಠಿಗೆ ಧನ್ಯವಾದ. ಮತ್ತು ಅವ್ರು ಇವರು ನಮ್ಮವರೊಬ್ಬರು ಬೆಳೀತಾರೆ. ಬೆಳೆದು ಅವರು ನಮ್ಮ ಸಮಾಜದ ಎಲ್ಲ ಕಾರ್ಯಕ್ರಮ ಇದನ್ನು ಮಾಡ್ತಾರೆ. ಅದಕ್ಕೆ ಇವ್ರಿಗೂ ಸಹಿತ ಪರಿಗಣಿಸಿ ನಮ್ಮ ಸಮಾಜದ ಮುಖಂಡರಾದ ವೇದಿಕೆ ಮೇಲೆ ನಮ್ಮ ಸಮಾಜ ಮುಖಂಡರು ಮಾಲಿಂಗ ಉಪ್ಪಾರ OBC ರಾಜ್ಯ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳು
ಉಪಹಾರ ಸಂಘದ ನಿರ್ದೇಶಕರಾದ ಜಿ ಎಲ್ ಕಸ್ತೂರಿ ಅವರು, ಶ್ರೀನಿವಾಸ್ ಅಂಬ್ಲಿ ಅವರು ಜಿಲ್ಲಾ ಉಪಹಾರ ಸೇವಾ ಸಂಘದ ನಿರ್ದೇಶಕರು, ಭೀಮನ್ನು ನಿಮ್ಮದು ಹೆಚ್ಚು ನಮ್ಗೆ ನಿಮ್ಮ ಅನುಕೂಲ ನಮ್ಗೆ ನೀವು ಹೆಚ್ಚಿನ ಪ್ರಮಾಣ ಮೇಲೆ ಇದು ನಮಗೆ ಒಂದು ಜರ ಪ್ರಚಾರ ಮಾಡಬೇಕು ಇದು ಮಾಡ್ರಿ. ಕಳಕಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ ನಾವು. ಯಾಕಂದ್ರ ನಮ್ಮ MLA ಅವರು 4 ಸಲ ಸತತ ಆರಿಸಿ ಬಂದಾರ್ರಿ. ಹಾಂ ಅಲ್ಲಿ ಪ್ರಬಲ್ ಇದ್ದಲ್ಲಿ ಆರಿಸಿ ಬಂದಾರ್ರಿ. ಅಂತ ಸರಿಯಲ್ಲ ಅಂತವ್ರಿಗೆ ನಮ್ಮ ಸಮಾಜ MLA ಅನ್ನೋದು ಗೊತ್ತಿಲ್ಲ ಕರ್ನಾಟಕದಾಗ. ಸಣ್ಣ ಮಂದಿದ್ ಕಾಣಂಗಿಲ್ರಿ. ಅದಕ್ಕೆ ಮೀಡಿಯಾದವ್ರದಿಂತ್ರ ನಮ್ಗಟ್ಟ ಹೆಲ್ಪ್ ಆಗ್ಬೇಕು. 40 ಜನಸಂಖ್ಯೆ ಇದ್ದಲ್ರಿ ಒಬ್ಬನೇ ಶಾಸಕ ಅದ ಸಮಾಜದೊಳಗೆ. ಅದು ಅದೃಷ್ಟ ದುರಾದೃಷ್ಟ ಸೆಕೆಂಡ್ರಿ. ಆದ್ರೆ ಅದೇ ಒಬ್ಬ ಆಸಕ್ತಿ ನಮ್ಮ MLA ಅವ್ರು ಒಂದು ಮಂತ್ರಿಗೆ ಕೊಡ್ಬೇಕಂತ ಈ ಮೂಲಕ ಎಲ್ಲರಿಗೂ ಕೊಡ್ಬೇಕು. ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದ ಎಲ್ಲ ಮಾಧ್ಯಮದ ಮಿತ್ರರಿಗೆ ಸಮಾಜದ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಸ್ವಾಗತ. ಕರ್ಸಿ ಸರ್ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ನ್ಯೂಸ್ ಕನ್ನಡ.